ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ಇಂದು ನಮ್ಮ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ವಿಶೇಷ ದಿನ. ವಿದ್ಯಾರ್ಥಿಗಳ ಕನಸುಗಳಿಗೆ ದಾರಿ ತೋರಿಸಲು ಗಣಿತ ಪರೀಕ್ಷಾ ತಯಾರಿ ಕುರಿತು ಅಮೂಲ್ಯ ಮಾರ್ಗದರ್ಶನ ನೀಡಲು ನಮ್ಮೊಂದಿಗೆ ಸೇರಿರುವ ಸಂಪನ್ಮೂಲ ಶಿಕ್ಷಕಿಯಾದ ಜಯಲಕ್ಷ್ಮಿ ಎಚ್ ಅವರು. ಅವರ ಅನುಭವ, ಅವರ ಮಾತುಗಳು ಅನೇಕ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಲಿವೆ ಎಂಬ ನಂಬಿಕೆ ನಮಗಿದೆ. ಜಯಲಕ್ಷ್ಮಿ ಮೇಡಮ್ ನಮ್ಮ ಸಂತೋಷ ಶಿಕ್ಷಣ ಚಾನಲ್ಗೆ ತಮಗೆ ಹೃತ್ಪೂರ್ವಕ ಸ್ವಾಗತ. ಇದೀಗ ಅವರ ಪರೀಕ್ಷಾ ಮಾರ್ಗದರ್ಶಿ ಮಾತುಗಳನ್ನು ಕೇಳೋಣ. ಮೇಡಮ್, ತಾವು ಮುಂದುವರೆಸಿರಿ. ನಮಸ್ಕಾರ. ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಆತ್ಮೀಯ SSLC ವಿದ್ಯಾರ್ಥಿ ಮಿತ್ರರೇ, ಇನ್ನು ಕೆಲವೇ ದಿನಗಳಲ್ಲಿ ಗಣಿತ ಪರೀಕ್ಷೆಯನ್ನು ತಾವು ಎದುರಿಸ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಪರೀಕ್ಷೆ ಅಂದರೆ ಭಯ ಬೇಡ, ಆತಂಕ ಮಾಡಿಕೊಳ್ಳದೆ ಇರುವಂತಹ ಕಡಿಮೆ ಅವಧಿಯಲ್ಲಿ ಯಾವ ಯಾವ ಅಂಶಗಳಿಗೆ ನಾವು ಹೆಚ್ಚು ಒತ್ತು ನೀಡಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಒಂದು ಪರೀಕ್ಷಾ ಸಿದ್ಧತೆಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ಈ ಒಂದು ಸಂತೋಷ್ ಶಿಕ್ಷಣ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವಿಲ್ಲಿ ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಇದರ ಒಂದು ಸದುಪಯೋಗವನ್ನು ಮಾಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಯಾವ ಯಾವ ಅಂಶಗಳಿಗೆ ನಾವು ಹೆಚ್ಚು ಒತ್ತನ್ನು ನೀಡಬೇಕು, ಉತ್ತಮವಾಗಿರ್ತಕ್ಕಂಥ ಯೋಜನೆ ಯಾವ ರೀತಿ ಮಾಡ್ಕೋಬೇಕು, ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅಂತ ತಿಳ್ಕೊಳ್ಳೋಣ. ವಿದ್ಯಾರ್ಥಿ ಮಿತ್ರರೇ, ಕೇವಲ ಪರೀಕ್ಷೆಗೆ ತಯಾರಾಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹಾಗೆ ಪರೀಕ್ಷಾ ದಿನ ಹಾಗೆ ಪರೀಕ್ಷಾ ಹಾಲ್ನಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಜೊತೆಗೆ ಪರೀಕ್ಷಾ ದಿನದಂದು ನಿಗದಿಪಡಿಸಿರ್ತಕ್ಕಂಥ ಸಮಯಕ್ಕಿಂತ ಮುಂಚೆ ಅರ್ಧ ಗಂಟೆ ಅಥವಾ ಸರಿಯಾದ ಸಮಯಕ್ಕೆ ನಾವು ಪರೀಕ್ಷಾ ಕೊಠಡಿಗೆ ತೆರಳುವಂತೆ ನೋಡ್ಕೋಬೇಕು. ಹಾಗೆ ಸಮಾಧಾನ ಮತ್ತು ಧೈರ್ಯ ಇರಬೇಕು, ಟೆನ್ಷನ್ ಫ್ರೀ ಆಗಿರಬೇಕು. ಪರೀಕ್ಷೆ ಟೈಮ್ನಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಸಮಯದ ನಿರ್ವಹಣೆ. ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಾವು ಗ್ಯಾರಂಟಿ ಸಕ್ಸಸ್ ಆಗ್ತೀವಿ. ಎಲ್ಲ ಗೊತ್ತಿದ್ರೂ ಕೂಡ ಕೆಲವೊಂದು ಸರ್ತಿ ಟೈಮ್ ಸಾಲಿಲ್ಲ ಅಂತ ಪರೀಕ್ಷೆ ಮುಗಿದ ಮೇಲೆ ಕೊರಗೋದು ಬೇಡ. ಅದಕ್ಕೆ ನಾವು ಸರಿಯಾಗಿ ಸಮಯವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಮತ್ತೇನು ಮಾಡಬೇಕು ಅಂತಂದರೆ, ಮೊದಲು ನಮಗೆ ಪರ್ಫೆಕ್ಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಫಸ್ಟ್ ಬಿಡಿಸ್ಬೇಕು. ಅದು ಹೇಗೆ? ಸರಿಯಾಗಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ನೀಟಾಗಿ ಚಿತ್ಕಾಟ್ ಮಾಡ್ದೇನೆ ಅಕ್ಷರಗಳು ಮೌಲ್ಯಮಾಪಕರಿಗೆ ತಿಳಿಯುವಂತೆ ತಪ್ಪಿಲ್ಲದಂತೆ ಬರೀಬೇಕು. ಅವಸರ ಮಾಡಿ ಬರೆದು ತಪ್ಪು ಬರೆದು ಕಾಟ್ ಹಾಕಿ ಅದು ಪೇಪರಲ್ಲಿ ನೋಡಲಿಕ್ಕೆ ನೀಟಾಗಿ ಕಾಣಿಸ್ದೇ ಇರೋ ಥರ ಮಾಡಬಾರ್ದು. ನೀಟಾಗಿ ಬರೀಬೇಕು. ಯಾವ ಲೆಕ್ಕ ಬರೋದಿಲ್ಲ ನೋಡಿ, ಅದನ್ನು ಯೋಚಿಸ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅಂಥ ಪ್ರಶ್ನೆಗಳನ್ನು ಲಾಸ್ಟ್ನಲ್ಲಿ ಟ್ರೈ ಮಾಡಿ. ಜೊತೆಗೆ ಯಾವ ಪ್ರಶ್ನೆನೂ ಕೂಡ ಬಿಟ್ಟು ಬರಬಾರ್ದು. ಆ ಪಾಠಕ್ಕೆ ಸಂಬಂಧಿಸಿದಂತೆ ಏನಾದರೂ ವಿಷಯಗಳು ನಮಗೆ ಗೊತ್ತಿರ್ತವೆ, ಕೊನೆ ಪಕ್ಷ ಸೂತ್ರಗಳನ್ನಾದರೂ ಅಲ್ಲಿ ಬರಬೇಕು. ಯಾಕಂದರೆ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಸೂತ್ರಗಳ ಆಧಾರದ ಮೇಲೇ ನಮಗೆ ಸುಮಾರು 17ರಿಂದ 18 ಮಾರ್ಕ್ಸ್ ಲಭಿಸ್ತವೆ. ಹಾಗಾಗಿ ಎಲ್ಲ ಸೂತ್ರಗಳನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡು ಪ್ರತಿ ಪಾಠಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಶ್ನೆಗೆ ಯಾವ ಸೂತ್ರ ಬರೆಯೋದು ಸೂಕ್ತ ಅನ್ನೋದನ್ನು ತಿಳ್ಕೊಂಡು ನಾವು ಇಲ್ಲಿ ಬರೀಬೇಕಾಗತ್ತೆ. ಇನ್ನು ತಪ್ಪದೇ ಜಾಮಿಟ್ರಿ ಬಾಕ್ಸ್ ತಗೊಂಡು ಹೋಗಬೇಕು. ಅದರೊಳಗಡೆ ಕಡ್ಡಾಯವಾಗಿ ಸ್ಕೇಲು, ಪೆನ್ಸಿಲು, ರಬ್ಬರು ಇತ್ಯಾದಿ ವಸ್ತುಗಳು ನಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಧನ ಸಲಕರಣೆಗಳನ್ನು ತಪ್ಪದೇ ತೆಗೆದುಕೊಂಡು ಹೋಗಬೇಕು. ಇನ್ನು ಪ್ರಮೇಯ ಬರೀಬೇಕಾದ್ರೆ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಅಂದರೆ, ನಾವು ಎಲ್ಲ ಬರಿತೀವಿ, ದತ್ತ, ರಚನೆ, ಸಾಧನೆ ಎಲ್ಲ ಬರಿತೀವಿ. ಆದರೆ ಚಿತ್ರ ಆಮೇಲೆ ಬಿಡಿಸಿದರಂತ ಬಿಟ್ಟಿರ್ತೀವಿ, ಕೊನೆಗೆ ಆ ಚಿತ್ರನೇ ಬಿಡಿಸಿ ಬಂದಿರೋದಿಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವ ಪ್ರಮೇಯದಲ್ಲಿ ಚಿತ್ರ ಇರೋದಿಲ್ವೋ ಅದಕ್ಕೆ 0 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಫಸ್ಟು ಚಿತ್ರ ಬಿಡಿಸಿ ಆನಂತರ ಪ್ರಮೇಯವನ್ನು ಸಾಧಿಸಬೇಕು. ಸರಿಯಾದ ಸೂತ್ರವನ್ನು ಬಳಸಿ ಲೆಕ್ಕವನ್ನು ಪೂರ್ತಿ ಮಾಡಬೇಕು. ಲೆಕ್ಕ ಪೂರ್ಣ ಆದಮೇಲೆ ಮತ್ತೊಂದು ಸರ್ತಿ ಅದನ್ನು ಗ್ಲಾನ್ಸ್ ಮಾಡಿ ಮಾಡಿರ್ತಕ್ಕಂಥ ಲೆಕ್ಕ ಸರಿಯಾಗಿತ್ತು ತಪ್ಪಾಯಿತು ಅಂತ ಒಮ್ಮೆ ಅದನ್ನು ಪರಿಶೀಲನೆ ಮಾಡಬೇಕು. ನಾವು ಎಲ್ಲಿ ತಪ್ತೀವಿ ಅಂತಂದರೆ, ಅವಸರದಲ್ಲಿ ಗುಣಾಕಾರ ಭಾಗಾಕಾರ ಮಾಡಬೇಕಾದ್ರೆ ತಪ್ಪಿ ಬಿಡ್ತೀವಿ. ಹಾಗಾಗಿ ಅದಕ್ಕೆ ಒಂದು ಸರ್ತಿ ಮಾಡಿರ್ತಕ್ಕಂಥ ಲೆಕ್ಕ ಸರಿಯಾಗಿ ಐತೋ ಇಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು. ಗ್ರಾಫ್ ಹಾಕಿರ್ತೀವಿ, ರೇಖಾತ್ಮಕ ಸಮೀಕರಣಗಳಿಗೆ 2 ಲೈನನ್ನು ಹಾಕಿದ ತಕ್ಷಣ ಆ 2 ಲೈನ್ಗಳು ಎಲ್ಲಿ ಪರಸ್ಪರ ಒಂದಕ್ಕೊಂದು ಛೇದಿಸ್ತಾವೆ ನೋಡಿ, ಆ ಛೇದನ ಬಿಂದುವಿನಿಂದ X ಅಕ್ಷಕ್ಕೆ Y ಅಕ್ಷಕ್ಕೆ ಲಂಬಗಳನ್ನು ಹಾಕಿ ಆ X ಅಕ್ಷ ಮತ್ತು Y ಅಕ್ಷಗಳನ್ನು ಎಲ್ಲಿ ಆ ಛೇದಿಸ್ತವೆ ಬಿಂದುಗಳು ಜಾಯಿನ್ ಆಗ್ತವೆ ನೋಡಿ, ಆ ಬಿಂದುಗಳೆಂದರೆ X ಬೆಲೆ ಮತ್ತು Y ಬೆಲೆಗಳನ್ನು ಬರೆಯೋದನ್ನು ನಾವು
ಮಿಸ್ ಮಾಡಬಾರ್ದು. ಅದನ್ನು ಮಾತ್ರ ಕಡ್ಡಾಯವಾಗಿ ಮಾಡಿ ಬನ್ನಿ. ಆಮೇಲೆ ಸ್ಕೇಲ್ ಬರೆಯೋದಕ್ಕಂತೂ ವೆರಿ ಇಂಪಾರ್ಟೆಂಟ್. ಗ್ರಾಫ್ ಹಾಕಿದಾಗ ಅಲ್ಲಿ ಸ್ಕೇಲ್ ಎಕ್ಸ್ ಅಕ್ಷ 1 ಸೆಂಟಿಮೀಟ್ರಿಗೆ ಎಷ್ಟು ಮಾನ ತೆಗೆದುಕೊಂಡಿದ್ದೀವಿ, ಹಾಗೆ ವೈ ಅಕ್ಷ 1 ಸೆಂಟಿಮೀಟ್ರಿಗೆ ಎಷ್ಟು ಮಾನಗಳನ್ನು ನಾವು ತೆಗೆದುಕೊಂಡಿವಿ ಅಂತಕ್ಕಂಥ ಸ್ಕೇಲ್ ಬರೆಯೋದನ್ನು ಮಿಸ್ ಮಾಡಬೇಡಿ. ಆ ಸ್ಕೇಲ್ಗೆ ಕೂಡ ಅಂಕ ಇರ್ತೈತಿ. ಇನ್ನು ಅನ್ವಯಿಕ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಬಿಡಿಸ್ಬೇಕಾಗ್ತೈತಿ. ಏನು ಕೇಳಿದ್ದಾರೆ ಅಂತ. ಅವ್ರು ಕೇಳಿರೋದೇ ಬೇರೆ, ಅರ್ಧ ಪ್ರಶ್ನೆ ಓದ್ಬಿಟ್ಟು ಅವಸರದಲ್ಲಿ ಏನೋ ಮಾಡಿ ಬಂದಿರ್ತೀವಿ. ಹಾಗಾಗಿ ಫಸ್ಟು ಸಮಾಧಾನದಿಂದ ಪ್ರಶ್ನೆಯನ್ನು ನಾವು ಓದ್ಕೊಂಡು ಆ ನಂತರದಲ್ಲಿ ಉತ್ತರಿಸಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂದರೆ 5 ಅಂಕದ ಪ್ರಶ್ನೆಗಳು ಜೋಡಿಸಿದ ಆಕೃತಿಗಳ ಮೇಲೆ, ಅಂದರೆ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಆ 5 ಅಂಕದ ಪ್ರಶ್ನೆಗಳಲ್ಲಿ ಏನು ಕೇಳಿದರೆ, ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದರೋ ಅಥವಾ ಘನಫಲ ಕೇಳಿದರೆ ಅದನ್ನು ನಾವು ಸರಿಯಾಗಿ ಪ್ರಶ್ನೆಯನ್ನು ಓದಿ ಆ ನಂತರ ಸಂಬಂಧಪಟ್ಟಂಥ ಆಕೃತಿಗಳ ಸೂತ್ರಗಳನ್ನು ಕರೆಕ್ಟಾಗಿ ಬರ್ಕೋಬೇಕು. ಸೂತ್ರಗಳನ್ನು ಸರಿಯಾಗಿ ಬರ್ಕೊಂಡು ಆನಂತರ ಅದರಲ್ಲಿ ಎತ್ತರ, ಲಂಬ ಎತ್ತರ ಆಗಿರ್ಬೋದು, ತ್ರಿಜ್ಯ ಆಗಿರ್ಬೋದು, ಓರೆ ಎತ್ತರ ಆಗಿರ್ಬೋದು, ಅವುಗಳನ್ನು ಸರಿಯಾಗಿ ಏನು ಬೆಲೆಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ನಿಖರವಾಗಿ ಬರೆದು ಆನಂತರ ಕ್ಯಾಲ್ಕುಲೇಷನ್ ಮಾಡಿ ಮಾನಗಳನ್ನು ಕೂಡ ಅಲ್ಲಿ ಬರೀಬೇಕಾಗುತ್ತೆ. ಯೂನಿಟ್ಸನ್ನು ತಪ್ಪದೆ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಚಾಯ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತಂದಾಗ ಅವು 2 ಲೆಕ್ಕಗಳು ನಮ್ಗೆ ಬರ್ತಿದ್ದಾವೆ ಅಂತೇಳಿ 2 ಲೆಕ್ಕಗಳನ್ನು ಬಿಡಿಸ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಒಂದಕ್ಕೆ ಮಾತ್ರ ಅಂಕಗಳು ಕೊಡ್ತಾರೆ. ಹಾಗಾಗಿ ಚಾಯ್ಸ್ ಪ್ರಶ್ನೆಗಳು ಇದ್ದಾಗ ನಿಮಗೆ ಪರ್ಫೆಕ್ಟಾಗಿ ಯಾವ್ದು ಬರುತ್ತೋ ಅದನ್ನು ಮಾಡಿ. ನೆಕ್ಸ್ಟು ಪ್ರಮೇಯವನ್ನು ಸರಿಯಾಗಿ ಸಾಧಿಸಬೇಕು, ಅದನ್ನು ಮಿಸ್ ಮಾಡಬೇಡಿ, ಇಲ್ಲಾಂದರೆ ಅಂಕಗಳು ಕಟ್ಟಾಗ್ತವೆ. ಇನ್ನು ತ್ರಿಕೋನಮಿತಿಯ ಅನ್ವಯಿಕ ಸಮಸ್ಯೆಗಳು ಬಂದಾಗ ರೇಖಾ ನಕ್ಷೆಯನ್ನು ನಾವು ಸರಿಯಾಗಿ ಹಾಕಬೇಕು. ರೇಖಾ ನಕ್ಷೆ ಕರೆಕ್ಟಾಗಿ ಹಾಕಿದರೆ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಲೆಕ್ಕ ನಮಗೆ ಪರ್ಫೆಕ್ಟ್ ಆದಂಗೆ. ಹಾಗಾಗಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ರೇಖಾಚಿತ್ರವನ್ನು ಬಿಡಿಸಿ ಆ ನಂತರ ಅದು ಸಂಬಂಧಪಟ್ಟಂಥ ಯಾವ ಆ್ಯಂಗಲ್ಗಳನ್ನು ಕೊಟ್ಟಿದ್ದಾರೆ, ಉನ್ನತ ಕೋನ, ಅವನತ ಕೋನ, ಅವುಗಳನ್ನು ಪರಿಶೀಲನೆ ಮಾಡಿ ಲೆಕ್ಕಗಳನ್ನು ಬಿಡಿಸಿ. ಈ ರೀತಿ ಮಿನಿಮಮ್ ಕೆಲವೊಂದು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡಾಗ ನಮಗೆ ಯಾವುದೇ ಥರದ ಫೇಲ್ಯೂರ್ ಆಗೋದಿಲ್ಲ, ಗೊಂದಲಗಳಾಗೋದಿಲ್ಲ. ಅದಕ್ಕೆ ಭಯ ಬೇಡ, ಆತಂಕ ಬೇಡ. ಧೈರ್ಯವಾಗಿ ಎಕ್ಸಾಮ್ನಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಪರ್ಫೆಕ್ಟಾಗಿರೋವನ್ನ ಮೊದಲು ಬರೆದು ಆಮೇಲೆ ಸಮಯ ನೋಡಿಕೊಂಡು ಪ್ರಶ್ನೆಗಳನ್ನು ಚರ್ಚೆ ಅಂದರೆ ನಾವೇ ವಿಮರ್ಶೆ ಮಾಡಿಕೊಂಡು ಯಾವುದನ್ನು ಎಲ್ಲಿ ಸರಿಯಾದ ಸೂತ್ರದ ಬಳಕೆ ಆಗಿರ್ಬೋದು, ಮಾನಗಳ ಬಳಕೆ ಆಗಿರ್ಬೋದು ಮಾಡಿದರೆ ಸರಿಯಾಗುತ್ತೆ ಅಂತ ವಿಚಾರ ಮಾಡಿ ನಾವು ಉತ್ತರವನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಪರೀಕ್ಷೆಯನ್ನು ಉತ್ತಮವಾಗಿ ಬರೀಬೇಕು. ಮಕ್ಕಳು ಇವನ್ನೆಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. ಆರೋಗ್ಯದ ಕಡೆ ಗಮನ ಕೊಟ್ಟು ಉತ್ತಮವಾಗಿ ಪರೀಕ್ಷೆ ಬರೆದು ಉತ್ತಮ ಅಂಕಗಳನ್ನು ನಿಮ್ಮದಾಗಿಸ್ಕೋಬೇಕು. ಎಲ್ಲದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ, 4 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ 3 ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಗಳನ್ನು, ಈ 7 ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಬಿಡಿಸ್ಬೇಕು. ಅಂದರೆ ನಿಮಗೆ ನಿಯರ್ಲಿ 55 to 60 ಮಾರ್ಕ್ಸ್ ಗ್ಯಾರಂಟಿ ನಿಮ್ಮ ಪಾಕೆಟಲ್ಲಿ ಇದ್ದ ಹಾಗೆ. ಅದಕ್ಕೆ ಇವನ್ನ ನೆಗ್ಲೆಕ್ಟ್ ಮಾಡಬೇಡಿ. ಜೊತೆಗೆ LBA ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. SSLC ಮಕ್ಕಳಿಗಾಗಿ ಗಣಿತ ವಿಷಯದ ಮಾರ್ಗದರ್ಶಿ ಒಂದು ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನಮಗೀಗಾಗಲೇ ಬೋರ್ಡ್ ವತಿಯಿಂದ ಬ್ಲೂ ಪ್ರಿಂಟನ್ನು ನೀಡಿದ್ದಾರೆ. ಯಾವ ಯಾವ ಪಾಠಗಳಲ್ಲಿ ಎಷ್ಟು ಅಂಕಗಳು ಎಕ್ಸಾಮ್ನಲ್ಲಿ ಅಪಿಯರ್ ಆಗ್ತವೆ ಅಂತ. ಈಗ ಆಲ್ರೆಡಿ ನಾವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೆ 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಇಲ್ಲಿ ನೀಡಿರುವಂತಹ ಬ್ಲೂ ಪ್ರಿಂಟಿಗೆ ಸರಿಸುಮಾರಾಗಿ ಹೋಲಿಕೆಯಾಗಿ ನೀಡಿರುವಂಥ ಅಂಶಗಳಿಗೆ ನಿಖರವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕೂಡ ಕಂಡುಕೋಬಹುದಾಗಿದೆ. ಆ ನಿಟ್ಟಿನಲ್ಲಿ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಒಟ್ಟು ಪ್ರಶ್ನೆಗಳು 3, ಒಟ್ಟು ಅಂಕಗಳು 5. ಹಾಗೆ ಬಹುಪದೋಕ್ತಿ ಪಾಠದಲ್ಲಿ ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 5. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ 4 ಪ್ರಶ್ನೆಗಳು 8 ಅಂಕಗಳನ್ನು ನಾವು ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ವರ್ಗ ಸಮೀಕರಣ ಪಾಠದಲ್ಲಿ ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 6. ಹೀಗೆ ಪ್ರತಿ ಪಾಠದಲ್ಲೂ ಕೂಡ ಎಷ್ಟು ಪ್ರಶ್ನೆಗಳು ಇಲ್ಲಿ ಸಂಭವನೆ ಆಗುವಂತಹ ಸಾಧ್ಯತೆ ಇದೆ, ಹಾಗೆ ಅಂಕಗಳ ಸಂಖ್ಯೆ ಎಷ್ಟಿದೆ ಅಂತಂದೇಳಿ ನಮಗೆ ಈಗಾಗಲೇ ಬೋರ್ಡ್ ವತಿಯಿಂದ ನೀಡಿರ್ತಕ್ಕಂಥ ಬ್ಲೂ ಪ್ರಿಂಟ್ನಲ್ಲಿ ತಿಳಿಸಲಾಗಿದ್ದು, ಅದರ ಪ್ರಕಾರ ನಾವು ಯಾವ ಪಾಠಗಳಿಗೆ ಹೆಚ್ಚು ಒತ್ತು, ಎಂತಹ ಪ್ರಶ್ನೆಗಳಿಗೆ ನಾವು ಒತ್ತನ್ನು ನೀಡಬೇಕಂತ ನಾವು ತಿಳ್ಕೊಂಡಿದ್ದೇವೆ. ಅದನ್ನು ಉಪಯೋಗ ಮಾಡಿಕೊಂಡು ಈಗ ನಿಯಮಾನುಸಾರ ನೀಲನಕ್ಷೆಯ ಪ್ರಕಾರ 80 ಅಂಕಗಳಿಗೆ ಪಾಠಗಳ ಹಂಚಿಕೆ ಯಾವ ರೀತಿ ಆಗಿದೆ ಅಂತ ನೋಡಿದಾಗ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ, ಹಾಗೆ 2 ಅಂಕದ 2 ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಬಹುಪದೋಕ್ತಿಗಳು ಪಾಠದಲ್ಲಿ 3 ಪ್ರಶ್ನೆಗಳು 5 ಅಂಕ, ಅಂದರೆ 1 ಅಂಕದ 2 ಪ್ರಶ್ನೆ ಹಾಗೆ 3 ಅಂಕದ 1 ಪ್ರಶ್ನೆ. ಇನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದಲ್ಲಿ 4 ಪ್ರಶ್ನೆಗಳು 8 ಅಂಕಗಳು, 1
ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಹಾಗೆ 4 ಅಂಕದ 1 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ವರ್ಗ ಸಮೀಕರಣಗಳ ಪಾಠದಲ್ಲಿ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, ಹಾಗೆ 3 ಅಂಕದ 1 ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಸಮಾಂತರ ಶ್ರೇಣಿಗಳು ಪಾಠದಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, ಹಾಗೆ 3 ಅಂಕದ 1 ಪ್ರಶ್ನೆ. ಇನ್ನು ತ್ರಿಭುಜಗಳು ಪಾಠದಲ್ಲಿ 1 ಅಂಕದ 2 ಪ್ರಶ್ನೆಗಳು, 3 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆಗಳು ಕಾಣಿಸ್ತವೆ. ವೃತ್ತಗಳು ಪಾಠದಲ್ಲಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 3 ಅಂಕದ 1 ಪ್ರಶ್ನೆಗಳು. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಒಟ್ಟು 6 ಅಂಕಗಳಿಗೆ ಸಂಬಂಧಿಸಿದಂತೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೆ 3 ಅಂಕದ 1 ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬರುತ್ತೆ ನಮಗೆ. ಹಾಗೆ ಇನ್ನು ಉಳಿದಂತಹ ಪಾಠಗಳು, ತ್ರಿಕೋನಮಿತಿಯ ಪಾಠದಲ್ಲಿ ಅನ್ವಯಿಕ ಪ್ರಶ್ನೆ ಇರುತ್ತೆ, 4 ಅಂಕದ 1 ಪ್ರಶ್ನೆ. ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಪಾಠದಿಂದ 5 ಅಂಕದ 1 ಪ್ರಶ್ನೆ. ಅದು ಆಂತರಿಕವಾಗಿ ಚಾಯಿಸಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ಪಾಠದ 2 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ತಾವು ತಿಳಿಸಬೇಕಾಗುತ್ತೆ. ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳಲ್ಲಿ 3 ಅಂಕದ 1 ಪ್ರಶ್ನೆ ಇರುತ್ತೆ. ಹಾಗೆ ಸಂಖ್ಯಾಶಾಸ್ತ್ರ ಪಾಠದಿಂದ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಸಂಭವನೀಯತೆ ಪಾಠದಿಂದ ಒಟ್ಟು 4 ಅಂಕಗಳಿಗೆ ಸಂಬಂಧಿಸಿದಂತೆ 1 ಅಂಕದ 1 ಪ್ರಶ್ನೆ ಹಾಗೂ 3 ಅಂಕದ 1 ಪ್ರಶ್ನೆ ನೀಲನಕ್ಷೆಯ ಪ್ರಕಾರ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಸುತ್ತೆ. ಇನ್ನು 2025-26ನೇ ಸಾಲಿನ SSLC ಪರೀಕ್ಷೆಯನ್ನು ನಾವು ಪ್ರಶ್ನೆ ಪತ್ರಿಕೆಯನ್ನು ನಾವು ಸ್ವರೂಪವನ್ನು ಗಮನಿಸಿದಾಗ 8 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ, 1 ಅಂಕದ 8 ಪ್ರಶ್ನೆಗಳು, ಕಿರು ಉತ್ತರ ಕೊಡುವು ಅಂದರೆ 2 ಅಂಕದ 8 ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆ, ಹಾಗೆ 4 ಅಂಕದ 4 ಪ್ರಶ್ನೆ, ಹಾಗೆ ದೀರ್ಘ ಉತ್ತರ ಅಂದರೆ 5 ಅಂಕದ 1 ಪ್ರಶ್ನೆ ನಮಗೆ ಕಂಡುಬರ್ತವೆ. ಹಾಗಾದರೆ ಪ್ರತಿ ಪಾಠದಿಂದ ಯಾವ್ಯಾವ ಅಂಶಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು, ಸಮಯದ ಸದುಪಯೋಗ ಹೇಗೆ ಮಾಡ್ಕೋಬೇಕು ಅಂತ ನೋಡಿದಾಗ 1ನೇ ಅಧ್ಯಾಯವನ್ನು ನಾವು ಗಮನಿಸಿದಾಗ ವಾಸ್ತವ ಸಂಖ್ಯೆಗಳು ಪಾಠದಿಂದ ಒಟ್ಟು 5 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಕಂಡುಬಂದು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಇದು ಖಚಿತ ಪ್ರಶ್ನೆ, ಇದು ಕಡ್ಡಾಯವಾಗಿ ಬರ್ತಕ್ಕಂಥ ಪ್ರಶ್ನೆ. 2 ಅಂಕಕ್ಕೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಇನ್ನು ಅಂಕಗಣಿತದ ಮೂಲ ಪ್ರಮೇಯಕ್ಕೆ ಸಂಬಂಧಿಸಿದಂಥ 1 ಅಂಕದ ಪ್ರಶ್ನೆ. ಇನ್ನು ಲಾಸಾಹ ಮಾಸಾಹ ಮತ್ತು 2 ಧನಾತ್ಮಕ ಪೂರ್ಣಾಂಕಗಳ ನಡುವಿನ ಸಂಬಂಧ, ಲಾಸಾಹ ಇಂಟು ಮಾಸಾಹ ಇಸ್ ಈಕ್ವಲ್ಸ್ ಟು 2 ಧನಾತ್ಮಕ ಪೂರ್ಣಾಂಕಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅನ್ನುವಂತಹ ಒಂದು ಸಂಬಂಧಗಳಿಗೆ ಸಂಬಂಧಿಸಿದಂತೆ 2 ಅಂಕದ ಒಂದು ಪ್ರಶ್ನೆ ಇಲ್ಲಿ ನಮಗೆ ಪರೀಕ್ಷೆಯಲ್ಲಿ ಕಂಡುಬರುತ್ತೆ. ಇನ್ನು ವಾಸ್ತವ ಸಂಖ್ಯೆಗಳ ಪಾಠದಿಂದ ನಾವು ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು ಅಂತಂದರೆ 5 + 3√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದೇ ಥರದ ಪ್ರಶ್ನೆಗಳು, ಇವೇ ಪ್ರಶ್ನೆಗಳಂತಲ್ಲ, ಇದೇ ಥರದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುವ ಸಂಭವನೀಯತೆ ಹೆಚ್ಚಾಗಿದೆ. √2 ಅಥವಾ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಇದನ್ನು 3 ಅಂಕಕ್ಕೆ ಪ್ರಶ್ನೆ ಕೇಳಬಹುದು. ಸಾಧ್ಯತೆ ಹೆಚ್ಚಿರೋದು 2 ಅಂಕಕ್ಕೆ ಕೇಳ್ತಕ್ಕಂಥದ್ದು. ಹಾಗಾಗಿ ನಾವು ಎರಡನ್ನೂ ಕೂಡ ಸ್ವಲ್ಪ ನೋಡಿಕೊಂಡ್ರೆ ಉತ್ತಮ. ಇನ್ನು 26 ಮತ್ತು 96ರ ಲಾಸಾಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿದು ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ, ಇದನ್ನು ತಾಳೆ ನೋಡಿ, ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಆ ಸಂದರ್ಭದಲ್ಲಿ ನಾವು 26 ಮತ್ತು 91ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯುವಂತಹ ಸುಲಭದಾಯಕ ಮೆಥಡನ್ನು ಬಳಕೆ ಮಾಡಿಕೊಂಡು ನಾವು ಆ 2 ಸಂಖ್ಯೆಗಳ ಲಾಸಾಹ ಮತ್ತು ಮಾಸಾಹವನ್ನು ಕಂಡುಹಿಡಿದು ಆ ಸಂಖ್ಯೆಗಳ ಗುಣಲಬ್ಧ ಆ 2 ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧಕ್ಕೆ ಸಮನಾಗಿದೆ ಅಂತ ಪ್ರೂವ್ ಮಾಡಿ ತೋರಿಸಬೇಕು. 96ರನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳಾಗಿ ಗುಣಲಬ್ಧವನ್ನಾಗಿ ಬರೆಯಿರಿ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂಭವನೀಯತೆ ಹೆಚ್ಚಾಗಿದೆ. ಅದರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಸಮಯ ತುಂಬ ಕಡಿಮೆ ಇದೆ, ಹಾಗಾಗಿ ವ್ಯರ್ಥ ಮಾಡಲಾರ್ದೆ ಈ ಥರದ ಪ್ರಶ್ನೆಗಳನ್ನು LBA ಒದಗಿಸಿದೆ. ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳು, ಹಾಗೆ 7 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದಾಗ ಸರಿಸುಮಾರು 50ರಿಂದ 55 ಅಂಕಗಳು ಈ LBA ಮತ್ತು ಇವುಗಳನ್ನು ಬಳಕೆ ಮಾಡಿಕೊಂಡಾಗ ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ಬಹುಪದೋಕ್ತಿಗಳು ಪಾಠವನ್ನು ನಾವು ಗಮನಿಸಿದಾಗ ಒಟ್ಟು ಅಂಕಗಳು 5 ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದ್ದು, ಅಲ್ಲಿ ಯಾವ್ಯಾವ ಅಂಶಗಳಿಗೆ ನಾವು ಹೆಚ್ಚು ಒತ್ತನ್ನು ನೀಡಬೇಕು ಅಂತಂದರೆ ಬಹುಪದೋಕ್ತಿಗಳ ಮಹತ್ತಮಘಾತ ಹಾಗೆ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥದ್ದು, ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿರ್ತಕ್ಕಂತಹ ಸಂಬಂಧವನ್ನು ತಾಳೆ ನೋಡ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಇನ್ನು ಬಹುಪದೋಕ್ತಿಯ ಮಹತ್ತಮಘಾತ
ಕಂಡುಹಿಡಿಯಿರಂಥ ಪ್ರಶ್ನೆ, 1 ಅಂಕದ ಕಡ್ಡಾಯ ಪ್ರಶ್ನೆ ಇರುತ್ತೆ. ಇದನ್ನು ನೋಡಿದಾಗ ಕೊಟ್ಟಿರುವಂತಹ ಬಹುಪದೋಕ್ತಿಯ ಮಹತ್ತಮ ಘಾತ ಕಂಡುಹಿಡಿಬೇಕಂದ್ರೆ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಹೈಯೆಸ್ಟ್ ಘಾತ ಏನಿರುತ್ತಲ್ಲ, ಹೆಚ್ಚು ಘಾತ ಏನಿರುತ್ತಲ್ಲ, ಅದು ಬಹುಪದೋಕ್ತಿಯ ಮಹತ್ತಮ ಘಾತ ಆಗಿದೆ. ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯಲ್ಲಿ x² - 3x + 4x³ - 6ರಲ್ಲಿ ಅತಿ ಹೆಚ್ಚು ಘಾತ ಇರತಕ್ಕಂಥದ್ದು x ಘಾತ 3. ಹಾಗಾಗಿ 3 ಅಂತಕ್ಕಂಥದ್ದು ಬಹುಪದೋಕ್ತಿಯ ಮಹತ್ತಮ ಘಾತ ಆಗಿರುತ್ತೆ. ಹಾಗೆ ಎರಡನೇ ಉದಾಹರಣೆಯನ್ನು ಗಮನಿಸಿದಾಗ 2x³ + 3 - 11 + 6 ಇದರ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅತಿ ಹೆಚ್ಚು ಘಾತ ಇರತಕ್ಕಂಥದ್ದು 2x³ ಅಂದರೆ ಘಾತ 3. ಹಾಗಾಗಿ ಬಹುಪದೋಕ್ತಿಯ ಮಹತ್ತಮ ಘಾತ 3. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸಿದಾಗ ಘಾತ 4 ಮಹತ್ತಮವಾಗಿರುತ್ತೆ. ಈ ರೀತಿ ನಾವು ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಹೈಯೆಸ್ಟ್ ಡಿಗ್ರಿ ಏನಿರುತ್ತಲ್ಲ, ಅದು ಆ ಬಹುಪದೋಕ್ತಿಯ ಮಹತ್ತಮ ಘಾತ ಆಗಿರುತ್ತೆ. ಇದು ಕಡ್ಡಾಯ ಪ್ರಶ್ನೆ ಆಗಿರುತ್ತೆ. ಇನ್ನು ಈ ಪಾಠದಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಸಂಭವನೀಯವಾಗಿ ಬರಬಹುದು, ಖಚಿತವಾಗಿ ಬರಬಹುದು ಅಂತ ನಾವು ಗಮನಿಸಿದಾಗ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥದ್ದು, ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ತಕ್ಕಂಥ ಪ್ರಶ್ನೆಗಳು, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿರ್ತಾರೆ, ಆ ಬಹುಪದೋಕ್ತಿಯನ್ನು ಬರೆದು ಮತ್ತು ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಅಥವಾ p(x) ಕೊಟ್ಬಿಟ್ಟು ಅದರ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆ ರೀತಿಯ ಪ್ರಶ್ನೆಗಳಿರ್ತವೆ. ಇನ್ನು ಶೂನ್ಯತೆಗಳ ಈಗಾಗಲೇ ಹೇಳಿದಾಗೆ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಬರೆದು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸ್ಬೋದು. ಇನ್ನು ನಕ್ಷೆ ಕೊಡ್ತಾರೆ, ನಕ್ಷೆ ಕೊಟ್ಬಿಟ್ಟು 1 ಅಂಕದ ಪ್ರಶ್ನೆ ಇದು. ನಕ್ಷೆ ನೋಡಿ ಶೂನ್ಯತೆಗಳ ಸಂಖ್ಯೆನ ನಾವು ಕಂಡುಹಿಡಬೇಕು. ಆ ರೀತಿ ಪ್ರಶ್ನೆಗಳು ಬರ್ತವೆ, ಅದನ್ನು ಮುಂದೆ ನೋಡೋಣ. ಬಹುಪದೋಕ್ತಿಗೆ ಸಂಬಂಧಪಟ್ಟಂತೆ ನಕ್ಷೆಯ ಮೂಲಕ ಪ್ರತಿನಿಧಿಸಿದ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ನಾವು ಪ್ರತಿಯೊಂದು ಗ್ರಾಫನ್ನು ಗಮನಿಸಿದಾಗ ಅಲ್ಲಿ ನಕ್ಷೆ x ಅಕ್ಷೆಯನ್ನು ಎಷ್ಟು ಬಾರಿ ಛೇದಿಸಿದೆ ಅಥವಾ ಸ್ಪರ್ಶಿಸಿದೆ ಅನ್ನೋದ್ರ ಮುಖಾಂತರ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬಹುದು. ಮೊದಲೇ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ x ಅಕ್ಷವನ್ನು 2 ಬಾರಿ ಛೇದಿಸಿದೆ, ಹಾಗಾಗಿ ಶೂನ್ಯತೆಗಳ ಸಂಖ್ಯೆ 2. ಹಾಗೆ ಎರಡನೇ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ 4 ಬಾರಿ ಛೇದಿಸಿದೆ, ಹಾಗಾಗಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 4. ಮೂರನೇ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ 3 ಬಾರಿ x ಅಕ್ಷವನ್ನು ಛೇದಿಸಿದೆ. ಈ ರೀತಿ ಕೊಟ್ಟಿರುವಂತಹ ನಕ್ಷೆಯು x ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ಅನ್ನೋದ್ರ ಮುಖಾಂತರ ಬಹುಪದೋಕ್ತಿಯ ಶೂನ್ಯತೆಗಳನ್ನು ನಾವು ಬರೀಬೇಕಾಗುತ್ತೆ. ಮುಂದಿನ ಅಧ್ಯಾಯಕ್ಕೆ ಹೋದಾಗ 3ನೇ ಪಾಠ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಬರೋಣ. ಇಲ್ಲಿ ಒಟ್ಟು ಅಂಕಗಳು 8. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಯಾವುವು ಅಂತಂದರೆ ವರ್ಜಿಸುವ ವಿಧಾನ, ನಕ್ಷಾ ವಿಧಾನ, ರೇಖಾತ್ಮಕ ಸಮೀಕರಣಗಳ ಒಂದು ಪರಿಸ್ಥಿತಿ, ಹಾಗೆ ವಾಕ್ಯ ರೂಪದ ಪ್ರಶ್ನೆಗಳು ಇಲ್ಲಿ ಸಂಭವನೀಯವಾಗಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಅವುಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ಮುಂದಿನ ಅಧ್ಯಾಯ ವರ್ಗ ಸಮೀಕರಣ. ಒಟ್ಟು ಅಂಕಗಳು 6. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತಂದರೆ ವರ್ಗ ಸಮೀಕರಣದ ಆದರ್ಶ ರೂಪ, ಸಮೀಕರಣವನ್ನು ಬಿಡಿಸ್ತಕ್ಕಂಥದ್ದು, ಮೂಲಗಳ ಸ್ವಭಾವಗಳನ್ನು, ಹಾಗೆ ವಾಕ್ಯ ರೂಪದ ಪ್ರಶ್ನೆಗಳು, ಹಾಗೆ ಶೋಧಕವನ್ನು ಕಂಡುಹಿಡಿತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಬೇಕು. ಹೆಚ್ಚು ಪ್ರಶ್ನೆಗಳು ಇವುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳೇ ಈ ಪಾಠದಿಂದ ಬರ್ತವೆ. ಹಾಗಾದರೆ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತ ನಾವು ಗಮನಿಸಿದಾಗ ವರ್ಗ ಸಮೀಕರಣದ ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿತಕ್ಕಂಥದ್ದು, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಸಮೀಕರಣವನ್ನು ಕಂಡುಹಿಡಿಯಿರತಕ್ಕಂಥ ಪ್ರಶ್ನೆ, ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣವನ್ನು ಪರಿಹರಿಸಿ, ಅಪವರ್ತಿಸುವಿಕೆಯ ಮೂಲಕ ಕೊಟ್ಟಿರುವ ವರ್ಗ ಸಮೀಕರಣವನ್ನು ಪರಿಹರಿಸಿ, ಶೋಧಕ ಮತ್ತು ಮೂಲಗಳ ಸ್ವಭಾವವನ್ನು ಕಂಡುಹಿಡಿತಕ್ಕಂಥದ್ದು, ಕೇನ ಮೌಲ್ಯಗಳನ್ನು ಕಂಡುಹಿಡಿತಕ್ಕಂಥದ್ದು. ಈ ರೀತಿಯ ಪ್ರಶ್ನೆಗಳನ್ನು ನಾವು ಈ ಪಾಠದಿಂದ ನಿರೀಕ್ಷೆ ಮಾಡ್ಬೋದು. ಸಮಾಂತರ ಶ್ರೇಣಿಗಳು ಪಾಠಕ್ಕೆ ಸಂಬಂಧಿಸಿದಂತೆ ಸಮಾಂತರ ಶ್ರೇಣಿಯ ಎನ್ ಹಾಗೂ SN ಸೂತ್ರಗಳ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕು. AN = A + n - 1 × D, ಹಾಗೆ SN = n/2 × 2A + n - 1 × D. ಈ ಸೂತ್ರಗಳನ್ನು ನಾವು ತಿಳ್ಕೊಂಡಿರಬೇಕು. ಹಾಗೆ ಸಮಾಂತರ ಶ್ರೇಣಿಯ ಆದರ್ಶ ರೂಪ A + D, A + 2D, ಹೀಗೆ ಅದರ ಆದರ್ಶ ರೂಪವನ್ನು ಬಳಕೆ ಮಾಡಿಕೊಂಡು ಮೊದಲನೇ ಪದ
ಸಾಮಾನ್ಯ ವ್ಯತ್ಯಾಸ ತಿಳಿತಕ್ಕಂಥದ್ದು ಇದ್ರ ಬಗ್ಗೆ ಲೆಕ್ಕಗಳನ್ನು ನಾವು ಬಿಡಿಸಬೇಕು. ಮೊದಲ ಸ್ವಾಭಾವಿಕ ಸಂಖ್ಯೆಗಳ 20 ಅಥವಾ 50 ಸಂಖ್ಯೆಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಈ ರೀತಿಯ ಪ್ರಶ್ನೆಗಳನ್ನು ನಾವು ಈ ಒಂದು ಸಮಾಂತರ ಶ್ರೇಣಿ ಪಾಠಗಳಿಂದ ನಿರೀಕ್ಷಿಸಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ ಆ ಅಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಡಿ. LBAದಲ್ಲಿ ಕೊಟ್ಟಿರುವಂತಹ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನು ಮುಂದಿನ ಪಾಠ ತ್ರಿಭುಜಗಳು ಪಾಠ. ಈ ಪಾಠದಿಂದ ಒಟ್ಟು 9 ಅಂಕಗಳು ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರೀಕ್ಷಿಸಬಹುದು. ಇಲ್ಲಿ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂದರೆ ಟೇಲ್ಸ್ನ ಪ್ರಮೇಯ ಕಡ್ಡಾಯವಾಗಿ ಬರುತ್ತೆ, ಅಥವಾ ಕೋನ ನಿರ್ಧಾರಕ ಪ್ರಮೇಯ, ಸಮಾನುಪಾತತೆಯ ಮೂಲಕ ಸಾಧಿಸುವಂತಹ ಸಮಸ್ಯೆಗಳು, ಅನುರೂಪ ಬಾಹುಗಳ ಆಧಾರದ ಮೇಲೆ ಸಮರೂಪ ತ್ರಿಭುಜಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುವ ಸಂಭವನೀಯತೆ ಹೆಚ್ಚಾಗಿದ್ದು ಅದರ ಬಗ್ಗೆ ನಾವು ಹೆಚ್ಚು ಗಮನ ವಹಿಸಬೇಕು. ಇನ್ನು ಮುಂದಿನ ಪಾಠವನ್ನು ನಾವು ನೋಡಿದಾಗ ವೃತ್ತಗಳು ಪಾಠ. ಅತಿ ಸುಲಭವಾಗಿ 5 ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಈ ಒಂದು ಅಧ್ಯಾಯ ನಮಗೆ ಸಹಾಯ ಮಾಡುತ್ತೆ. ಒಟ್ಟು ಅಂಕಗಳು 5. ಇಲ್ಲಿ ಬಾಹ್ಯಬಿಂದು ಪ್ರಮೇಯ, ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬ ಎನ್ನುವಂಥ ಸಾಧಿಸುವಂತಹ ಪ್ರಮೇಯ, ಹಾಗೆ ವೃತ್ತದ ಮೂಲಭೂತ ಅಂಶಗಳಾಗಿರತಕ್ಕಂಥ ವಿಸ್ತೀರ್ಣ, ಪರಿಧಿ, ತ್ರಿಜ್ಯ, ವ್ಯಾಸಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಆ ಕುರಿತು ವಿದ್ಯಾರ್ಥಿಗಳು ಗಮನವಹಿಸಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಿರ್ದೇಶಾಂಕ ರೇಖಾಗಣಿತ ಪಾಠಕ್ಕೆ ನಾವು ನೋಡಿದಾಗ ಒಟ್ಟು ಅಂಕಗಳು 6. ಇಲ್ಲಿ ಯಾವ್ಯಾವ ಅಂಶಗಳಿಗೆ ನಾವು ಹೆಚ್ಚು ಒತ್ತನ್ನು ನೀಡಬೇಕು ಅಂತಂದರೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ, ಹಾಗೆ ಮಧ್ಯಬಿಂದು ಸೂತ್ರ, ಭಾಗ ಪ್ರಮಾಣ ಸೂತ್ರಗಳಿಗೆ ಸಂಬಂಧಿಸಿದಂತಹ ಲೆಕ್ಕಗಳು ಬಹು ನಿರೀಕ್ಷಿತವಾಗಿ ಬರ್ತಾ ಇದ್ದು ಅವುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು. ಸುಲಭವಾಗಿ 6 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈ ಪಾಠದಿಂದ. ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುಗಳನ್ನು ಕೊಟ್ಬಿಟ್ಟು ಅವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ದೂರದ ಸೂತ್ರ AB = x2 - x1 2 + y2 - y1 2 ಸೂತ್ರವನ್ನು ಉಪಯೋಗಿಸಿ ಈ ಒಂದು ಸಮಸ್ಯೆಯನ್ನು ನಾವು ಬಿಡಿಸಬೇಕು. ಹಾಗೆ ಮಧ್ಯಬಿಂದುವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. x2 + x1 / 2 y2 + y1 / 2 ಸೂತ್ರವನ್ನು ಬಳಸಿ ನಾವು ಮಧ್ಯಬಿಂದುವನ್ನು ಕಂಡುಹಿಡಿತಕ್ಕಂಥದ್ದು. ಈ ರೀತಿಯ ಪ್ರಶ್ನೆಗಳು ಈ ಪಾಠದಿಂದ ನಾವು ನಿರೀಕ್ಷಿಸಬಹುದು. ಹಾಗಾಗಿ ಈ 3 ಸೂತ್ರಗಳನ್ನು ಬಳಕೆ ಮಾಡಿಕೊಂಡು ಸಮಸ್ಯೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳ್ತೀನಿ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠ. ಒಟ್ಟು 6 ಅಂಕಗಳಿಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಪ್ರಸ್ತಾವನೆ ಸಿಗುತ್ತೆ. ತ್ರಿಕೋನಮಿತಿಯಲ್ಲಿ ಅನುಪಾತಗಳು ಅಂದರೆ ಒಟ್ಟು ಇರುವಂತಹ 6 ಅನುಪಾತಗಳನ್ನು ನಾವು ಉತ್ತಮವಾಗಿ ಕೋಷ್ಟಕವನ್ನು ನೋಡಿಕೊಂಡು ನಿರ್ದಿಷ್ಟ ಬೆಲೆಗಳು ಅಂದರೆ sin 30, sin 0, ಕಾಸ್, ಟ್ಯಾನ್ಗೆ ಸಂಬಂಧಪಟ್ಟಂತಹ ಬೆಲೆಗಳನ್ನು ನಾವು ತಿಳ್ಕೊಂಡಿರಬೇಕು. ಆ ಕೋಷ್ಟಕದ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದಾಗ ನಮಗೆ ಉತ್ತಮವಾಗಿರ್ತಕ್ಕಂಥ ಅಂಕಗಳು ಲಭ್ಯ ಆಗ್ತವೆ. ಹಾಗೆ ನಿತ್ಯ ಸಮೀಕರಣಗಳು ಕೂಡ ಬಹಳಷ್ಟು ಪರೀಕ್ಷೆಯಲ್ಲಿ ಬರುವಂತಹ ಸಂಭವನೀಯತೆ ಇದ್ದು, ಆಮೇಲೆ ಪೂರಕ ಅನುಪಾತಗಳು, ವಿಲೋಮ ಅನುಪಾತಗಳು ಇವೆಲ್ಲವನ್ನು ಕೂಡ ನಾವು ಹೆಚ್ಚು ಗಮನವಹಿಸಿ ನೋಡ್ಕೋಬೇಕು ಪರೀಕ್ಷೆಗೆ ಸಂಬಂಧಿಸಿದಂತೆ. ಈ ರೀತಿಯ ಪ್ರಶ್ನೆಗಳು ನಾವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಅನ್ವಯಕ್ಕೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಅನ್ವಯಗಳು ಪಾಠದಿಂದ ಒಟ್ಟು 4 ಅಂಕಗಳು ಕಡ್ಡಾಯವಾಗಿ ಬರುತ್ತೆ. ಇದಕ್ಕೆ ಆಂತರಿಕ ಒಂದು ಆಯ್ಕೆ ಇದ್ದು ಇದೇ ಪಾಠದಿಂದ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಕಡ್ಡಾಯ ಪ್ರಶ್ನೆ, 4 ಅಂಕಕ್ಕೆ ಪ್ರಶ್ನೆ. ಇಲ್ಲಿ ನಾವು ಯಾವ ಅಂಶಗಳ ಬಗ್ಗೆ ತಿಳ್ಕೊಂಡಿರಬೇಕು ಅಂತಂದರೆ ಈ ಒಂದು ಅನ್ವಯಿಕ ಪ್ರಶ್ನೆಯನ್ನು ನಾವು ಬಿಡಿಸ್ಬೇಕಂತಂದರೆ ತ್ರಿಕೋನಮಿತಿಯ ಅನುಪಾತಗಳು, ವಿಲೋಮಗಳು ಹಾಗೆ ಪೂರಕ ಕೋನಗಳ ಮಾಹಿತಿ ಗೊತ್ತಿರಬೇಕು. ಹಾಗೆ ಉನ್ನತ ಕೋನ ಮತ್ತು ಅವನತ ಕೋನದ ಒಂದು ಜ್ಞಾನ ನಮಗಿರಬೇಕು. ಹೇಳಿಕೆಯನ್ನು ಕೊಟ್ಟಿರುವಂತಹ ಹೇಳಿಕೆ ರೂಪದ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ರೇಖಾಚಿತ್ರವನ್ನು ಬಿಡಿಸುವಂತಹ ಒಂದು ಜ್ಞಾನ ನಮ್ಮಲ್ಲಿದ್ದರೆ ಖಂಡಿತವಾಗಿ ನಾವು ಇದನ್ನು 4 ಮಾರ್ಕ್ಸನ್ನು ಸುಲಭವಾಗಿ ಪಡ್ಕೋಬೋದು. ಉನ್ನತ ಕೋನ ಅಂತಂದರೆ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನವನ್ನು ವೀಕ್ಷಿಸಿರುವಂತಹ ಬಿಂದುವಿಗೆ ನಾವು ಉನ್ನತ ಕೋನ ಅಂತ ಕರಿತೀವಿ. ಹಾಗೆಯೇ ದೃಷ್ಟಿಕೋನ, ಅವನತ ಕೋನ ಇವುಗಳ ಒಂದು ಜ್ಞಾನ ನಮಗೆ ಈ ಒಂದು ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಇದ್ದಾಗ ಮಾತ್ರ ನಾವು ಉತ್ತಮವಾಗಿ ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ವಯಿಕ ಪ್ರಶ್ನೆಗಳು ಕೊಟ್ಟಿರ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನು ತಾವು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಿದರೆ ಉತ್ತಮ ಅಂಕಗಳನ್ನು ತಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. 7 ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ
ಚಾಯ್ಸನ್ನು ಸೇರಿದಾಗ ಒಟ್ಟು 14 ಪ್ರಶ್ನೆಗಳು ಬರ್ತವೆ. ಈ 14 ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರಲಾರ್ದೆ ರೇಖಾಚಿತ್ರವನ್ನು ಅತ್ಯುತ್ತಮವಾಗಿ ಬಿಡಿಸಿ ಕೇಳಿರುವಂತಹ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಈ ಒಂದು ಸಮಸ್ಯೆಯನ್ನು ತಾವು ಬಿಡಿಸಬೇಕು. ಇನ್ನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಲ್ಲಿ ಒಟ್ಟು 7 ಅಂಕಗಳು ನಿರೀಕ್ಷಿಸಬಹುದು. ಅಲ್ಲಿ ನಾವು ಯಾವ್ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತಂದರೆ ಸೂತ್ರಗಳು, ಹಾಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಿಸಿದ್ದು, ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂಥ ಸೂತ್ರಗಳಾಗಿರ್ಬೋದು, ಘನಫಲಗಳಿಗೆ ಸಂಬಂಧಿಸಿದ ಸೂತ್ರಗಳು. ನಾವು ವೆರಿ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ ಜೋಡಿಸಿದ ಆಕೃತಿಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ವಿಶ್ಲೇಷಿಸಿ ಯಾವ ಆಕೃತಿಗಳನ್ನು ಕೊಟ್ಟಿದ್ದಾರೆ, ಯಾವುದೇ ರೀತಿಯ ನಾವು ಈ ಸಮಸ್ಯೆಯನ್ನು ಬಿಡಿಸಬೇಕು ಅಂತ ತಿಳ್ಕೋಬೇಕು. ಯಾಕೆ ಅಂದರೆ ಈ ಪಾಠದಿಂದ 5 ಅಂಕದ ಪ್ರಶ್ನೆ ಕಡ್ಡಾಯವಾಗಿರುತ್ತೆ. ಅದು ಕೂಡ ಆಂತರಿಕವಾಗಿರ್ತಕ್ಕಂಥ ಚಾಯ್ಸ್ ಇರುತ್ತೆ. ನಮಗೆ 5 ಅಂಕದ ಪ್ರಶ್ನೆ, ಕಡ್ಡಾಯ ಪ್ರಶ್ನೆ, 2 ಪ್ರಶ್ನೆಗಳು ಇದೇ ಪಾಠದಿಂದ ಇರುತ್ತೆ, ಚಾಯ್ಸ್ ಇರುತ್ತೆ. ಅದರ ಕಡೆ ಹೆಚ್ಚು ಒತ್ತು ಕೊಟ್ಟು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೋಬೇಕು. ಅದಕ್ಕೆ ನಮಗೆ ಸೂತ್ರಗಳ ಜ್ಞಾನ ಇರಬೇಕು, ಹಾಗೆ ಆಕೃತಿಗಳ ಪರಿಚಯ ಇರಬೇಕು. ಈ ರೀತಿಯ ಜೋಡಿಸಿದ ಆಕೃತಿಗಳಿಗೆ ಸಂಬಂಧಿಸಿದಂತೆ ಘನಫಲ ಅಥವಾ ಮೇಲ್ಮೈ ವಿಸ್ತೀರ್ಣಗಳು ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತಹ ಒಂದು ಲೆಕ್ಕಗಳು ಈ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು ಪಾಠದಿಂದ ಖಚಿತವಾಗಿ ಬಂದೇ ಬರುತ್ತೆ. ಅದರ ಕಡೆಗೆ ಹೆಚ್ಚು ತಾವು ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕಂತ ನಾನು ತಿಳಿಸ್ತಾ, ವೃತ್ತಗಳಿಗೆ ಸಂಬಂಧಿಸಿದಂಥ ಪಾಠಕ್ಕೆ ನಾವು ಬಂದಾಗ ಇಲ್ಲಿ ಬೇಸಿಕ್ ಆಗಿ ವೃತ್ತದ ವಿಸ್ತೀರ್ಣ ಅಥವಾ ಪರಿಧಿಯ ಸೂತ್ರದ ಒಂದು ನಾಲೆಜ್ ನಮಗಿರಬೇಕಾಗತ್ತೆ. ಅಲ್ಲಿ ವೃತ್ತಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕಂಸದ ಉದ್ದಕ್ಕೆ ಸಂಬಂಧಿಸಿದಂತಹ ಸೂತ್ರಗಳ ಒಂದು ಸಂಪೂರ್ಣ ಜ್ಞಾನ ನಮಗಿದ್ರೆ ಈ ಪಾಠದಿಂದ ಕೊಡುವಂತಹ ಎಲ್ಲ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ತಿಳ್ಕೋಬಹುದು. ಈ ಪಾಠದಲ್ಲಿರುವಂತಹ ಸೂತ್ರಗಳು ಅಂತಂದರೆ ತೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr², ಹಾಗೆ ಕಂಸದ ಉದ್ದ θ/360 × 2πr. ಈ ಎಲ್ಲ ಸೂತ್ರಗಳನ್ನು ನಾವು ತಿಳ್ಕೊಂಡಿದ್ದಾಗ ಇಲ್ಲಿ ಈ ಪಾಠದ ಮೇಲೆ ಕೊಡುವಂತಹ ಎಲ್ಲ ಅನ್ವಯಿಕ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಬಿಡಿಸ್ಬೋದು ಅಂತ ಹೇಳ್ತೀನಿ. ಈ ರೀತಿ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ಬೋದು. ತ್ರಿಜ್ಯ 4 ಸೆಂಟಿಮೀಟರ್ ಹಾಗೂ ಕೋನ 30 ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ, ಹಾಗೆ ಅನುರೂಪವಾದ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಈ ರೀತಿಯ ಪ್ರಶ್ನೆಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಪ್ರಶ್ನೆಯನ್ನು ಬಿಡಿಸಬೇಕು, ಸೂತ್ರವನ್ನು ಸರಿಯಾಗಿ ಉಪಯೋಗಿಸಬೇಕು. ಆ ಯಾವ ಸೂತ್ರ ಉಪಯೋಗಿಸಬೇಕು ಅನ್ನೋದಕ್ಕೆ ತಿಳ್ಕೋಬೇಕು ಅಂದರೆ ಪ್ರಶ್ನೆಯನ್ನು ಸರಿಯಾಗಿ ಮೊದಲು ಅರ್ಥ ಮಾಡಿಕೊಂಡು ಆ ನಂತರ ಇದನ್ನು ಬಿಡಿಸಬೇಕು. ವೃತ್ತ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ನೋಡಿದಾಗ ವೃತ್ತದ ಮೇಲಿನ ಪ್ರಮೇಯಗಳು 2 ಪ್ರಮೇಯಗಳಿದ್ದಾವೆ. ಆ 2 ಪ್ರಮೇಯಗಳನ್ನು ನಾವು ಪರ್ಫೆಕ್ಟ್ ಮಾಡ್ಕೋಬೇಕು. 1ನೇ ಪ್ರಮೇಯ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಇದು 3 ಅಂಕಕ್ಕೆ ಸಂಭವನೀಯವಾಗಿ ಬರುವಂತಹ ಒಂದು ಪ್ರಮೇಯ, ಬಹಳಷ್ಟು ಸುಲಭ ಆಗಿರುತ್ತೆ. ವೃತ್ತ ಪಾಠದಿಂದ 3 ಅಂಕಕ್ಕೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತೆ. ಅಂದರೆ ಬಾಹ್ಯ ಬಿಂದು ಪ್ರಮೇಯ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಗಮನಿಸಿದಾಗ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ ಬಾಹ್ಯ ಬಿಂದು ಪ್ರಮೇಯ. ಹಾಗಾಗಿ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ತೇಲ್ಸ್ನ ಪ್ರಮೇಯ, ಇದನ್ನು ಕೂಡ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಬಹಳಷ್ಟು ಉತ್ತಮ. ಕೋನ ನಿರ್ಧಾರಕ ಪ್ರಮೇಯ, ತೇಲ್ಸ್ನ ಪ್ರಮೇಯ ಹಾಗೂ ಅದರ ವಿಲೋಮ, ಈ 3 ಪ್ರಮೇಯಗಳನ್ನು ತ್ರಿಭುಜ ಪಾಠದಿಂದ ಹಾಗೆ 2 ಪ್ರಮೇಯಗಳನ್ನು ವೃತ್ತ ಪಾಠದಿಂದ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಒಟ್ಟು 7 ಅಂಕಗಳು. ತ್ರಿಭುಜದ ಪಾಠದ ಮೇಲೆ 4 ಅಂಕದ 1 ಪ್ರಮೇಯ, ಹಾಗೆ ವೃತ್ತ ಪಾಠದಿಂದ 3 ಅಂಕದ 1 ಪ್ರಮೇಯ, ಒಟ್ಟು 7 ಅಂಕದ ಪ್ರಮೇಯಗಳು ನೀವು ಸುಲಭವಾಗಿ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಂಖ್ಯಾಶಾಸ್ತ್ರ ಪಾಠದಿಂದ ಒಟ್ಟು 4 ಅಂಕಗಳನ್ನು ನಾವು ಪಡ್ಕೋಬೋದು. ಇಲ್ಲಿ ನಾವು ಯಾವ್ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತ ನೋಡಿದಾಗ ಸರಾಸರಿ, ಬಹುಲಕ, ಮಧ್ಯಾಂಕ ಇವುಗಳ ಒಂದು ಕಂಡುಹಿಡಿತಕ್ಕಂಥ ವಿಧಾನ ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಸೂತ್ರಗಳು, ಹಾಗೆ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಹಸಂಬಂಧ, ಅಂದರೆ 3 ಮಧ್ಯಾಂಕ = 2 ಸರಾಸರಿ ಮತ್ತು ಬಹುಲಕ, ಈ ಒಂದು ಸೂತ್ರಕ್ಕೆ ಸಂಬಂಧಿಸಿದಂತೆ
ಒಂದು ಅಂಕದ ಪ್ರಶ್ನೆಗಳು ಈಗ ಆಲ್ರೆಡಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪುನರಾವರ್ತನೆ ಆಗಿದೆ. ಈ ರೀತಿಯ ಪ್ರಶ್ನೆಗಳು ಹಾಗೆ ಸರಾಸರಿ ಬಹುಲಕವನ್ನು ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ನಾವು ಗಮನಿಸಬೇಕಾಗತ್ತೆ. ಈ ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಒಂದು ಸೂತ್ರಗಳನ್ನು ನಾವು ನೋಡಿದಾಗ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ, ಮಧ್ಯಾಂಕ ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಹಾಗೆ ಬಹುಲಕವನ್ನು ಕಂಡುಹಿಡಿತಕ್ಕಂಥದ್ದು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಡಿವೈಡೆಡ್ ಬೈ 2f1 ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್. ಈ ರೀತಿಯ ಸೂತ್ರಗಳನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡಿಕೊಂಡ್ವಿ ಅಂತಂದರೆ ಈ ಒಂದು ಸಂಖ್ಯಾಶಾಸ್ತ್ರ ಪಾಠದಿಂದ ಸುಲಭವಾಗಿ 4 ಅಂಕಗಳನ್ನು ನಾವು ಪಡ್ಕೋಬಹುದಾಗಿದೆ. ಇನ್ನು ಕೊನೆಯ ಅಧ್ಯಾಯ ಸಂಭವನೀಯತೆ. ಈ ಪಾಠದಿಂದ ಒಟ್ಟು ಅಂಕಗಳು 4. ಹಾಗಾದರೆ ಈ ಪಾಠದಲ್ಲಿ ನಾವು ಯಾವ ಅಂಶಗಳಿಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತ ನೋಡಿದಾಗ ಇಲ್ಲಿ ಸಂಭವನೀಯತೆಗೆ ಸಂಬಂಧಿಸಿದಂತಹ ಸೂತ್ರ, ಖಚಿತ ಮತ್ತು ಅಸಂಭವ ಘಟನೆಗಳ ಒಂದು ಸಂಭವನೀಯತೆ, ಹಾಗೆ ಘಟನೆ ಮತ್ತು ಪೂರಕ ಘಟನೆಗಳ ಒಂದು ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಅದರ ಬಗ್ಗೆ ಚೆಂಡು, ಬಣ್ಣದ ಚೆಂಡುಗಳು, ದಾಳ, ನಾಣ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಈ ರೀತಿ ಪ್ರಶ್ನೆಗಳಿಗೆ LBIದ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಹತ್ರ ಲಭ್ಯ ಇರುವಂತಹ 7 ಕೊಟ್ಟಿರುವಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ 3 ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಗಮನಿಸಿದಾಗ ಈ ರೀತಿಯ ಪ್ರಶ್ನೆಗಳು ಅಂದರೆ ನಾಣ್ಯಕ್ಕೆ ಸಂಬಂಧಿಸಿದ್ದು, ಹಾಗೆ ಚೆಂಡು ಸಂಬಂಧಪಟ್ಟಿರ್ತಕ್ಕಂಥದ್ದು, ದಾಳಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಿರ್ತವೆ. ಅವುಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ, ನಾಣ್ಯವನ್ನು 3 ಬಾರಿ ಚಿಮ್ಮಿದಾಗ ಅಥವಾ ದಾಳವನ್ನು ಎಸೆದಾಗ ಅಲ್ಲಿ ಉಂಟಾಗುವಂತಹ ಫಲಿತಾಂಶಗಳ ಒಟ್ಟು ಸಾಧ್ಯತೆಗಳು ಇವುಗಳನ್ನು ನಾವು ಹೆಚ್ಚು ಗಮನವಿಟ್ಟು ನೋಡಬೇಕು. ಹಾಗೆ ಸೂತ್ರಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಅಂದರೆ ಸಂಭವನೀಯತೆಯ ಸೂತ್ರ P(a) ಇಸ್ ಈಕ್ವಲ್ಸ್ ಟು N(a) ಡಿವೈಡೆಡ್ ಬೈ N(s). ಸಂಭವನೀಯತೆಯ ಸೂತ್ರದ ಬಳಕೆ ಮಾಡಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಅವುಗಳನ್ನು ಅನ್ವಯ ಮಾಡಿಕೊಂಡು ಸಂಭವನೀಯತೆಯನ್ನು ಕಂಡುಹಿಡಬೇಕಾಗುತ್ತೆ. ಈ ರೀತಿ ಒಂದು ಬೋರ್ಡ್ನವರು ಕೊಟ್ಟಿರ್ತಕ್ಕಂತಹ ಬ್ಲೂ ಪ್ರಿಂಟ್ ಆಗಿರ್ಬೋದು, LB ಆಗಿರ್ಬೋದು, ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಇವುಗಳನ್ನೆಲ್ಲವನ್ನು ಬಳಕೆ ಮಾಡಿಕೊಂಡು ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಪರೀಕ್ಷೆ ತಯಾರಿಗೆ ಸಿದ್ಧತೆ ಮಾಡ್ಕೋಬೇಕು. ಸಮಯ ತುಂಬ ಕಡಿಮೆ ಇದೆ ಅಂತ ಭಯ ಪಟ್ಕೊಳ್ಳೋದು ಬೇಡ, ಆತಂಕ ಪಟ್ಕೊಳ್ಳೋದು ಬೇಡ. ಬದಲಾಗಿ ಅವುಗಳನ್ನೆಲ್ಲ ಒದಿ ಇಟ್ಟು ಧೈರ್ಯದಿಂದ ಉತ್ತಮವಾಗಿ ಆತ್ಮಸ್ಥೈರ್ಯವನ್ನು ನಾವು ಪಡೆದುಕೊಂಡು ಕಡಿಮೆ ಸಮಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಯೋಜನೆ ಮಾಡಿಕೊಂಡು ಸಮಯವನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ತಯಾರಿ ಮಾಡಿಕೊಂಡು ಮುಂಬರುವಂತಹ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತಾವೆಲ್ಲರೂ ಕೂಡ ಗಳಿಸ್ತೀರಿ ಅನ್ನುವಂತಹ ಒಂದು ಆಶಾದಾಯಕ ಭಾವನೆಯೊಂದಿಗೆ ಈ ಕೆಲವು ಅಂಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಈ ಸಂತೋಷ್ ಶಿಕ್ಷಣ ಯೂಟ್ಯೂಬ್ ಚಾನಲ್ ಅವರು ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಪೂರ್ತಿ ಮಾಡ್ತಾ ಇದ್ದೇನೆ. ದಯಮಾಡಿ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೋಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು.